ಡೊನಾಲ್ಡ್ ಟ್ರಂಪ್ ಅಮೆರಿಕನ್ ಅಧ್ಯಕ್ಷ. ಇವರ ವಿದ್ಯಾಭ್ಯಾಸ, ಎಷ್ಟು ಮಡದಿಯರು ಮತ್ತು ಮಕ್ಕಳು ಎಂದು ತಿಳಿಯೋಣ. ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನೀವಿನ್ನೂ ಸಂಜೆ ಎಕ್ಸ್‌ಪ್ರೆಸ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಬಹುಶಃ ಡೊನಾಲ್ಡ್ ಟ್ರಂಪ್ ಹೆಸರು ಕೇಳಿರದವರೇ ಇಲ್ಲವೇನು. ಡೊನಾಲ್ಡ್ ಟ್ರಂಪ್ ವಿಶ್ವದ ಹಿರಿಯಣ್ಣ. ಅಮೆರಿಕಾದ 47ನೇ ಅಧ್ಯಕ್ಷರಾಗಿದ್ದಾರೆ. ಅಮೆರಿಕಾದ ಅಧ್ಯಕ್ಷ ಗಾದಿಯನ್ನು 2ನೇ ಬಾರಿಗೆ ಚುಕ್ಕಾಣಿ ಹಿಡಿದಿರುವ ಈತ ತನ್ನ ಪರಮಾಧಿಕಾರಿ ಧೋರಣೆಯನ್ನು ತೋರುತ್ತಿದ್ದಾನೆ. ರಿಪಬ್ಲಿಕನ್ ಪಕ್ಷದ ಸದಸ್ಯರಾದ ಇವರು 2017 ರಿಂದ 2021 ರವರೆಗೆ 45ನೇ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ನಂತರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜೋ ಬಿಡೆನ್ ವಿರುದ್ಧ ಸೋತರು. ಈತ ವೃತ್ತಿಯಲ್ಲಿ ರಾಜಕಾರಣಿಯಾದರೆ ಪ್ರವೃತ್ತಿಯಲ್ಲಿ ಮಾಧ್ಯಮ ವ್ಯಕ್ತಿ ಮತ್ತು ಉದ್ಯಮಿ ಸಹ. ಒಂದು ರೀತಿ ಟ್ರಂಪ್ನನ್ನು ವಿಶ್ವದಾದ್ಯಂತ ಹುಚ್ಚ ಅಥವಾ ಅರೆ ಹುಚ್ಚ ಎಂದೇ ಬಿಂಬಿಸುತ್ತಿದ್ದಾರೆ. ಟ್ರಂಪ್ ಭಾರತಕ್ಕೆ ಕೊಟ್ಟ ಕೀಟಲೆ ಅಷ್ಟಿಷ್ಟಲ್ಲ. ಒಂದಲ್ಲ ಒಂದು ರೀತಿ ಭಾರತದ ಮೇಲೆ ಖ್ಯಾತೆ ತೆಗೆಯುತ್ತಾ ಕೀಟಲೆ ಕೆದಕುತ್ತಲೇ ಇರುತ್ತಾನೆ ಈತ. ಮಧ್ಯಪ್ರಾಚ್ಯ ದೇಶಗಳ ಮೇಲೆ, ಅದರಲ್ಲೂ ತೈಲ ನಿಕ್ಷೇಪ ಹೊಂದಿರುವ ದೇಶಗಳ ಮೇಲೆ ಹಿಡಿತ ಮತ್ತು ಪರಮಾಧಿಕಾರ ಸಾಧಿಸಲು ಹಾತೊರೆಯುತ್ತಿದ್ದಾನೆ. ಹರ್ಮುಜ್ ಜಲಸಂಧಿಯ ಮೇಲೆ ಹಿಡಿತ ಸಾಧಿಸಲು ಇಸ್ರೇಲ್ ಜೊತೆ ಕೈಗೂಡಿಸಿ ಇರಾನ್ ಮೇಲೆ ಕಳೆದ 35 ದಿನಗಳಿಂದ ಯುದ್ಧವನ್ನೇ ಸಾರಿದ್ದಾನೆ. ಇಲ್ಲಿನ ಮಕ್ಕಳು ಮರಿ, ಹಿರಿಯರು ಕಿರಿಯರು, ಶಾಲೆ ಆಸ್ಪತ್ರೆ ಎಂದು ಕನಿಕರ ತೋರದೆ ಮನಸೋಇಚ್ಛೆ ಬಾಂಬ್ ದಾಳಿ ನಡೆಸಿದ್ದಾನೆ. ಇತ್ತೀಚಿನ ದಾಳಿಯಿಂದ ಇಡೀ ವಿಶ್ವವೇ ತೈಲ, ಇಂಧನ ಮತ್ತು ಗ್ಯಾಸ್ ಅಭಾವದಿಂದ ಒಂದು ರೀತಿ ಬಳಲುತ್ತಿದೆ ಎಂದರೆ ತಪ್ಪಾಗಲಾರದು. ಟ್ರಂಪ್ ಹುಟ್ಟು ಮತ್ತು ನಡೆದುಬಂದ ಹಾದಿ. ಈತನ ಪೂರ್ಣ ಹೆಸರು ಡೊನಾಲ್ಡ್ ಜಾನ್ ಟ್ರಂಪ್. ಈತ ಜೂನ್ 14, 1946 ರಂದು ನ್ಯೂಯಾರ್ಕ್ ನಗರದ ಕ್ವೀನ್ಸ್ನಲ್ಲಿರುವ ಜಮೈಕಾ ಆಸ್ಪತ್ರೆಯಲ್ಲಿ ಫ್ರೆಡ್ ಟ್ರಂಪ್ ಮತ್ತು ಮೇರಿಯಾನ್ ಮ್ಯಾಕ್ಲಿಯೋ ಟ್ರಂಪ್ ದಂಪತಿಗಳ 4ನೇ ಮಗುವಾಗಿ ಜನಿಸಿದರು. ಅವರು ತಮ್ಮ ಹಿರಿಯ ಸಹೋದರರಾದ ಮೇರಿಯಾನ್ನೆ, ಫ್ರೆಡ್ ಜೂನಿಯರ್ ಮತ್ತು ಎಲಿಜಬೆತ್ ಮತ್ತು ಅವರ ಕಿರಿಯ ಸಹೋದರ ರಾಬರ್ಟ್ ಅವರೊಂದಿಗೆ ಕ್ವೀನ್ಸ್ನ ಜಮೈಕಾ ಎಸ್ಟೇಟ್ ನೆರೆಹೊರೆಯಲ್ಲಿರುವ 23 ಕೋಣೆಗಳ ಭವ್ಯ ಬಂಗಲೆಯಲ್ಲಿ ಬೆಳೆದರು. ಟ್ರಂಪ್ 7ನೇ ತರಗತಿಯವರೆಗೆ ಖಾಸಗಿ ಕ್ಯೂ ಫಾರೆಸ್ಟ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿದರು. ಅವರ ತಂದೆ ಅವರನ್ನು 8ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಖಾಸಗಿ ಬೋರ್ಡಿಂಗ್ ಶಾಲೆ ನ್ಯೂಯಾರ್ಕ್ ಮಿಲಿಟರಿ ಅಕಾಡೆಮಿಗೆ ಸೇರಿಸಿದರು. ಟ್ರಂಪ್ 1968 ರಲ್ಲಿ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದರು. ಇವರು 1971 ರಲ್ಲಿ ತಮ್ಮ ಕುಟುಂಬದ ರಿಯಲ್ ಎಸ್ಟೇಟ್ ವ್ಯವಹಾರದ ಅಧ್ಯಕ್ಷರಾದರು. ಇದನ್ನು ಟ್ರಂಪ್ ಆರ್ಗನೈಸೇಷನ್ ಎಂದು ಮರುನಾಮಕರಣ ಮಾಡಿದರು. ಗಗನಚುಂಬಿ ಕಟ್ಟಡಗಳು, ಹೋಟೆಲ್ಗಳು, ಕ್ಯಾಸಿನೋಗಳು ಮತ್ತು ಗಾಲ್ಫ್ ಕೋರ್ಸ್ಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಮತ್ತು ನಿರ್ಮಿಸಲು ಪ್ರಾರಂಭಿಸಿದರು. ಇವರು ಸೈಡ್ ವೆಂಚರ್ಗಳನ್ನು ಸಹ ಪ್ರಾರಂಭಿಸಿದರು. ಅನೇಕವು ಟ್ರಂಪ್ ಹೆಸರಿಗೆ ಪರವಾನಗಿ ನೀಡಿತು ಮತ್ತು 1990 ಮತ್ತು 2000ರ ದಶಕಗಳಲ್ಲಿ 6 ವ್ಯವಹಾರ ದಿವಾಳಿತನಗಳಿಗೆ ಅರ್ಜಿ ಸಲ್ಲಿಸಿತು. 2004 ರಿಂದ 2015 ರವರೆಗೆ ಅವರು ರಿಯಾಲಿಟಿ ಟೆಲಿವಿಷನ್ ಶೋ ದಿ ಅಪ್ರೆಂಟಿಸ್ ಆಯೋಜಿಸಿದರು. ಬಿಲಿಯನೇರ್ ಆಗಿ ಅವರ ಖ್ಯಾತಿಯನ್ನು ಹೆಚ್ಚಿಸಿಕೊಂಡರು. 2016 ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತಮ್ಮನ್ನು ರಾಜಕೀಯ ಹೊರಗಿನವರಂತೆ ಬಿಂಬಿಸಿಕೊಳ್ಳುವ ಟ್ರಂಪ್, ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಹಿಲರಿ ಕ್ಲಿಂಟನ್ ವಿರುದ್ಧ ಗೆದ್ದರು. 2015 ರಿಂದ ಟ್ರಂಪ್ ಅವರ ನಾಯಕತ್ವ ಶೈಲಿ ಮತ್ತು ರಾಜಕೀಯ ಕಾರ್ಯಸೂಚಿ, ಸಾಮಾನ್ಯವಾಗಿ ಟ್ರಂಪಿಸಂ ಎಂದು ಕರೆಯಲಾಗುತ್ತದೆ. ಟ್ರಂಪ್ ಹುಚ್ಚಾಟ. ತಮ್ಮ ಮೊದಲ ಅಧ್ಯಕ್ಷತೆಯ ಅವಧಿಯಲ್ಲಿ, ಟ್ರಂಪ್ 7 ಮುಸ್ಲಿಂ ಬಹುಸಂಖ್ಯಾತ ದೇಶಗಳ ಮೇಲೆ ಪ್ರಯಾಣ ನಿಷೇಧವನ್ನು ವಿಧಿಸಿದರು, ಮೆಕ್ಸಿಕೋ ಯುನೈಟೆಡ್ ಸ್ಟೇಟ್ಸ್ ಗಡಿ ಗೋಡೆಯನ್ನು ವಿಸ್ತರಿಸಿದರು ಮತ್ತು ಗಡಿಯಲ್ಲಿ ಕುಟುಂಬ ಪ್ರತ್ಯೇಕತಾ ನೀತಿಯನ್ನು ಜಾರಿಗೊಳಿಸಿದರು. ಟ್ರಂಪ್ ಅವರ ಕ್ರಮಗಳನ್ನು ಸಂಶೋಧಕರು ಸರ್ವಾಧಿಕಾರಿ ಮತ್ತು ಪ್ರಜಾಪ್ರಭುತ್ವದ ಹಿನ್ನಡೆಗೆ ಕೊಡುಗೆ ನೀಡುವವರು ಎಂದು ವಿವರಿಸಿದ್ದಾರೆ. ಅವರ ಮೊದಲ ಅವಧಿಯ ನಂತರ, ವಿದ್ವಾಂಸರು ಮತ್ತು ಇತಿಹಾಸಕಾರರು ಅವರನ್ನು ಅಮೆರಿಕನ್ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಅಧ್ಯಕ್ಷರಲ್ಲಿ ಒಬ್ಬರು ಎಂದು ಶ್ರೇಣೀಕರಿಸಿದ್ದಾರೆ. ಟ್ರಂಪ್ ಕುಟುಂಬ. 1977 ರಲ್ಲಿ ಟ್ರಂಪ್ ಇವಾನಾ ಜೆಲ್ನಿಕೋವಾ ಅವರನ್ನು ವಿವಾಹವಾದರು. ಅವರಿಗೆ 3 ಮಕ್ಕಳಿದ್ದರು: ಡೊನಾಲ್ಡ್ ಜೂನಿಯರ್, ಇವಾಂಕಾ ಮತ್ತು ಎರಿಕ್. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಟ್ರಂಪ್ ಅವರ ಸಾರ್ವಜನಿಕ ಇಮೇಜ್ ಅನ್ನು ರೂಪಿಸಿದ ಆಕರ್ಷಕ ಪತ್ರಿಕಾ ವರದಿ ಯನ್ನು ಸೃಷ್ಟಿಸುವಲ್ಲಿ ಇವಾನಾ ನಿರ್ಣಾಯಕ ಪಾತ್ರ ವಹಿಸಿದರು. ಮಾಡೆಲ್ ಮತ್ತು ನಟಿ ಮಾರ್ಲಾ ಮ್ಯಾಪಲ್ಸ್ ಅವರೊಂದಿಗಿನ ಸಂಬಂಧದ ನಂತರ ದಂಪತಿಗಳು 1990 ರಲ್ಲಿ ವಿಚ್ಛೇದನ ಪಡೆದರು. ಅವರು ಮತ್ತು ಮ್ಯಾಪಲ್ಸ್ 1993 ರಲ್ಲಿ ವಿವಾಹವಾದರು ಮತ್ತು 1999 ರಲ್ಲಿ ವಿಚ್ಛೇದನ ಪಡೆದರು. ಅವರಿಗೆ ಟಿಫಾನಿ ಎಂಬ ಒಬ್ಬ ಮಗಳು ಇದ್ದಾಳೆ. ಅವರನ್ನು ಮ್ಯಾಪಲ್ಸ್ ಕ್ಯಾಲಿಫೋರ್ನಿಯಾದಲ್ಲಿ ಬೆಳೆಸಿದರು. 2005 ರಲ್ಲಿ ಅವರು ಸ್ಲೋವೇನಿಯನ್ ಮಾಡೆಲ್ ಮೆಲಾನಿಯಾ ಕನಾಸ್ ಅವರನ್ನು ವಿವಾಹವಾದರು. ಅವರಿಗೆ ಬ್ಯಾರನ್ ಎಂಬ ಒಬ್ಬ ಮಗನಿದ್ದಾನೆ. ಟ್ರಂಪ್ ಮೇಲೆ ಹಲ್ಲೆ. ಜುಲೈ 13, 2024 ರಂದು
2024ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಕ್ಷದ ಸಂಭಾವ್ಯ ನಾಮನಿರ್ದೇಶಿತರಾಗಿದ್ದ ಡೊನಾಲ್ಡ್ ಟ್ರಂಪ್, ಪೆನ್ಸಿಲ್ವೇನಿಯಾದ ಬಟ್ಲರ್ ಬಳಿ ನಡೆದ ತೆರೆದ ಪ್ರಚಾರ ರ್ಯಾಲಿಯಲ್ಲಿ ಮಾತನಾಡುತ್ತಿದ್ದಾಗ ಹತ್ಯೆಯ ಪ್ರಯತ್ನದಿಂದ ಬದುಕುಳಿದರು. 20 ವರ್ಷದ ಥಾಮಸ್ ಕ್ರೂಕ್ಸ್ ಎಂಬುವರು ಟ್ರಂಪ್ ಅವರ ಬಲ ಕಿವಿಯ ಮೇಲ್ಭಾಗದಲ್ಲಿ ಗುಂಡು ಹಾರಿಸಿ ಗಾಯಗೊಳಿಸಿದರು. ಅವರು ಹತ್ತಿರದ ಕಟ್ಟಡದ ಛಾವಣಿಯಿಂದ AR-15 ಶೈಲಿಯ ರೈಫಲ್ನಿಂದ 8 ಸುತ್ತು ಗುಂಡು ಹಾರಿಸಿದರು. ಗುಂಡು ಹಾರುತ್ತಿದ್ದಂತೆ, ಟ್ರಂಪ್ ತಮ್ಮ ಕಿವಿಯನ್ನು ಬಿಗಿದುಕೊಂಡು ತಮ್ಮ ಉಪನ್ಯಾಸಕನ ಹಿಂದೆ ಅಡಗಿಕೊಂಡರು. ಅಲ್ಲಿ ಗುಂಡು ಹಾರಿಸಿದ ವ್ಯಕ್ತಿಯನ್ನು ಕೊಲ್ಲುವವರೆಗೂ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಅವರನ್ನು ರಕ್ಷಿಸಿದರು.